ನಮಸ್ಕಾರ, ನವೀನ್ ಕುಕಿಂಗ್ ಶೋಗೆ ಸ್ವಾಗತ. ಇವತ್ತು ಮಟರ್ ಮೇಥಿ ಮಲಾಯ್ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿ. ಶುಂಠಿ 1 ಇಂಚಷ್ಟು ಶುಂಠಿ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಇದು ಖಾರ ಇಲ್ದಿರೋ ಮೆಣಸಿನ್ಕಾಯಿ, ಈ ಥರ ಮೆಣಸಿನ್ಕಾಯಿ. ಅದಕ್ಕೆ ನಾನು ಬೀಜ ತೆಗೆದುಬಿಟ್ಟಿದ್ದೀನಿ. ಪ್ಲಸ್ ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಖಾರ ಬರಲಿ ಅಂತ ಮೆಣಸು ಇಟ್ಕೊಂಡಿದ್ದೀನಿ. ಜೀರಿಗೆ, ಗೋಡಂಬಿ. ಈ ಮಟರ್ ಮೇಥಿ ಮಲಾಯ್ನಲ್ಲಿ ಆ ಒಂದು ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ 2 ಇಂಗ್ರೀಡಿಯೆಂಟ್ಸ್ ಮೇನು. ಒಂದು ಗೋಡಂಬಿ, ಇನ್ನೊಂದು ಈ ಕೆನೆ. ಇದು ಮನೆಯಲ್ಲಿ ತೆಗೆದಿರೋವಂಥ ಕೆನೆ. ಮೆಂತ್ಯ ಇಷ್ಟು ತೊಗೊಂಡಿದ್ದೀನಿ. ಬಟಾಣಿ, ನಮ್ಮ ಅಪಾರ್ಟ್ಮೆಂಟಲ್ಲಿ ನನಗೆ ಸುಮ್ಮನೆ ಟಾಂಗ್ ಕೊಡೋಕ್ಕೆ ಇವತ್ತು ಒಬ್ಬರು ಫೋನ್ ಮಾಡಿಬಿಟ್ಟು ನನಗೆ, ಸರ್ ಮಲಾಯ್ ಮೇಥಿ ಮಟರ್ ಮಾಡಿ ಪ್ಲೀಸ್, ನಮ್ಮ ಮನೇಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಅಂದರು. ನಾನೇನೋ ಜಾಣ ಬುದ್ಧಿವಂತ. ಲಾಸ್ಟ್ ಬಟಾಣಿ ಸೀಸನಲ್ಲಿ 25 kg ಬಟಾಣಿ ತಂದು ಬಿಡಿಸಿ ಫ್ರೀಝರ್ಗೆ ಇಟ್ಟಿದ್ದೆ. ನೋಡಿ, ನನ್ನ ಹತ್ರ ಬಟಾಣಿ ಇದೆ. ಇಲ್ಲಿ ಈರುಳ್ಳಿ, ಉಪ್ಪು, ಬೆಣ್ಣೆ. ಬನ್ನಿ ಈಗ ಮಾಡೋಣ. ಒಲೆ ಹಚ್ಚಿಸ್ಕೊತಾ ಇದ್ದೀನಿ. ನಂದು ಫೇವ್ರೆಟ್ಟು ಕ್ಯಾಸ್ಟ್ ಐರನ್ ಬಾಣಲಿ, ಅದರಲ್ಲೇ ಮಾಡ್ತೀನಿ ಇವತ್ತು. ಇದಕ್ಕೆ ಫಸ್ಟು ಇದನ್ನೆಲ್ಲ ಉಟ್ಕೊಳೋದಕ್ಕೆ ಇದು ಮನೇಲಿ ಮಾಡಿರೋವಂಥ ತುಪ್ಪ, ಕೆನೆನ ಸಂಗ್ರಹಿಸಿ ಮನೇಲಿ ಮಾಡಿರೋವಂಥ ತುಪ್ಪ. ಒಂದು ಒಳ್ಳೆ ಕ್ವಾಂಟಿಟಿ ತುಪ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಆಲಿವ್ ಆಯಿಲ್, ಅದನ್ನು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ಪ್ಲೇಟಲ್ಲಿ ಇದ್ದಿದ್ದು ಇಂಗ್ರೀಡಿಯೆಂಟ್ಸ್ನೆಲ್ಲನೂ ನಾನು ಒಟ್ಟಿಗೆ ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲನೂ ನೀಟಾಗಿ ಹುರ್ಕೊಂಬಿಡೋಣ. ಈ ಆನಿಯನ್ ಎಲ್ಲ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಹಾಂ, ಇದಾಗ್ತಾ ಇರಲಿ. ಅಷ್ಟರಲ್ಲಿ ಮೆಂತ್ಯ ಸೊಪ್ಪು ಹಚ್ಕೊಳ್ಳೋಣ ಬನ್ನಿ. ಈಗ ಮಾಡ್ತಾ ಇರೋದು ವೈಟ್ ಗ್ರೇವಿದು ಮಲಾಯ್ ಮೇಥಿ ಮಟರು. ಸೊ ಮೆಂತ್ಯ ಸೊಪ್ಪು ಹಚ್ಕೋತಾ ಇದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ತೊಗೊಂಡಿದ್ದೆ. ಕೆನೆ ಹಾಕಿದ್ರೆ ಲಾಸ್ಟಲ್ಲಿ ಚೆನ್ನಾಗಿರುತ್ತಿದ್ದು. ನೋಡಿ, ರಫಾಗಿ ಹಚ್ಕೊಂಡಿದ್ದೀನಿ. ಬನ್ನಿ, ಅದು ಈರುಳ್ಳಿ ಉರಿತಾ ಇರೋದು ಏನಾಗಿದೆ ಒಂದ್ಸಲಿ ನೋಡೋಣ. ಈರುಳ್ಳಿ ಉರಿತಾ ಇದ್ದೀನಿ ನೋಡಿ. ಇದೊಂದು ಸ್ವಲ್ಪ ಈಗ ಟ್ರಾನ್ಸ್ಲೂಸೆಂಟ್ ಆಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಈಗಾಗಲೇ ಒಂದು 5 ಮಿನಿಟ್ಸ್ ಹಿಂಗೆ ಹುರಿದಿದ್ದೀನಿ ಆಡಿಸ್ಕೊಂಡು. ಇನ್ನೊಂದು 5-10 ಮಿನಿಟ್ಸ್ ಆಗ್ಬೋದು. ಜಸ್ಟ್ ವೆಯ್ಟ್ ವಿತ್ ಮೀ. ಈ ಸ್ಟೇಜಲ್ಲಿ ಇದಕ್ಕೆ ನೋಡಿ ಒಂದು 2 ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಜಲ್ದಿ ಬೇಯುತ್ತೆ, ಪ್ಲಸ್ ಜಲ್ದಿ ಬ್ರೌನ್ ಆಗುತ್ತೆ. ಹಾಗೆ ಕೆತ್ತಿಗ ಸ್ವಲ್ಪ ಹೊತ್ತು ಮುಚ್ಚಿದ್ರೆ ಅದು ನೀರು ಬಿಟ್ಕೊಂಡು ಈರುಳ್ಳಿ ಸ್ವಲ್ಪ ಫಾಸ್ಟಾಗೆ ಬೇಯುತ್ತಿಲ್ಲ. ಜಸ್ಟ್ ವೆಯ್ಟ್ ವಿತ್. ಇದು ಈರುಳ್ಳಿ ಬೆಂದಿದೆ ನೋಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟು ಸಾಕಿದಕ್ಕೆ. ಇದೆಲ್ಲ ಸ್ಟವ್ ಆರಿಸ್ಬಿಟ್ಟೀಗ ಈ ಪ್ಲೇಟಿಗೆ ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ. ಓಕೆ, ಇದನ್ನು ಪ್ಲೇಟಿಗೆ ತಕ್ಕೊಂಡಿದ್ದೀನಿ. ಈಗ ಇದೇ ಬಾಣಲಿಗೆ ಇನ್ನೊಂಚೂರು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಓಕೆ, ಒಂದು 3 ಸ್ಪೂನ್ ಎಣ್ಣೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಸ್ಟವ್ ಹೆಂಗಿದ್ರು ಬಾಣಲಿ ಬಿಸಿ ಇದೆ. ವಾಪಸ್ ಸ್ಟವ್ ಹಚ್ಕೊಂಡು ಇದಕ್ಕೆ ಫಸ್ಟು ಮೆಂತ್ಯ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಈ ಬೆಣ್ಣೆ ಇಟ್ಕೊಂಡಿರೋದು ನೆಕ್ಸ್ಟ್ ಒಗ್ಗರಣೆ ಹಾಕ್ತೀನಲ್ಲ, ಇದನ್ನೆಲ್ಲ ರುಬ್ಕೊಂಡು ಆವಾಗ ಹಾಕ್ತೀನಿ. ಈಗ ಮೆಂತ್ಯ ಸೊಪ್ಪು ಉಟ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಇದು ಸ್ವಲ್ಪ ಬಾಡಿದ್ಮೇಲೆ ಬಟಾಣಿ ಹಾಕ್ಕೋತೀನಿ. ವೆಯ್ಟ್, ಮೆಂತ್ಯ ಸೊಪ್ಪು ಆಗಿದೆ, ಅದಕ್ಕೀಗ ಬಟಾಣಿನೂ ಹಾಕ್ಕೋತಾ ಇದ್ದೀನಿ. ಓಕೆ, 1 ಕಪ್ ಬಟಾಣಿ,
ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ. ಈ ಬಟಾಣಿನೂ ಇದ್ರನ್ನಲ್ಲೇ ಬೇಯಿಸ್ಕೊಂಡ್ಬಿಡ್ತೀನಿ. ಬೇಯಿಸ್ಕೊಂಡು ಈ ತಟ್ಟೆಗೆ ತಕ್ಕೋತೀನಿ. ಅಷ್ಟರಲ್ಲಿ ಇದು ತಣ್ಣಗಾಗಿದೆ, ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ನನ್ನ ಫೇವ್ರೆಟ್ ಪ್ಯಾನಸೋನಿಕ್ ಮಿಕ್ಸಿಗೆ ಇದೆಲ್ಲ ತಣ್ಣಗಾಗಿದೆ. ಇದನ್ನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ನೈಸ್ ಪೇಸ್ಟ್ ಮಾಡ್ಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ, ನೀರು ಹಾಕ್ಕೋತೀನಿ. ನೀಟಾಗಿ ಒಂದು ಒಳ್ಳೆ ಪೇಸ್ಟ್ ಆಗುತ್ತೆ. ಮಿಕ್ಸಿಗೆ ಹಾಕ್ಕೊಂಬರ್ತೀನಿ, ತಡೀರಿ. ಬಟಾಣಿ, ಮೆಂತ್ಯ ಸೊಪ್ಪು ಎಲ್ಲ ಬೆಂದಿದೆ, ಅದನ್ನು ತಕ್ಕೊಂಡಿದ್ದೀನಿ. ಈಗ ಇದೇ ಬಾಣಲಿಗೆ ಉರಿ ಏನು ಆರಿಸಿಲ್ಲ ನಾನು. ಈ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡು ಇದು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ, ಅದನ್ನು ಹಾಕ್ತಾ ಇದ್ದೀನಿ. ಇದೀಗ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೋತೀನಿ. ಆಗುತ್ತೆ, ಇದು ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಅಂಟಿಲ್ ದೆನ್ ಹ್ಯಾವ್ ಪೇಷನ್ಸ್. ಇದು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಎಣ್ಣೆ ಬಿಟ್ಕೊಂಡಿದೆ. ಅದಕ್ಕೆ ಈ ಬಟಾಣಿ ಮೆಂತ್ಯ ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಲೋಟ ನೀರು ಹಾಕ್ತೀನಿ. ಓಕೆ, ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂಚೂರು ನೀರು ಹಾಕ್ಕೋತೀನಿ. ಆಮೇಲೆ ಇದೊಂದು ಸ್ವಲ್ಪ ಕುದಿ ಬರಬೇಕು, ನೀಟಾಗಿ ಕುದಿ ಬರಲಿ. ಇದಕ್ಕೆ ಇನ್ನೊಂಚೂರು ನೀರು ಬೇಕು. ಇಲ್ಲಿ ನೀರು ಇಟ್ಕೊಂಡಿದ್ದೀನಿ, ನೀರು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದೊಂಚೂರು ಕುದ್ದು ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಕುದಿಸ್ಕೋತೀನಿ. ಈಗ ಇದು ಕುದೀತಾ ಇದೆ. ಇದಕ್ಕೆ ಮನೆಯಲ್ಲಿ ಮಾಡಿರೋಂಥದ್ದು ಕೆನೆ ಹಾಕ್ತಾಯಿದ್ದೀನಿ. ಇದು ಕೆನೆನೇ ಇದಕ್ಕೆ ಒಂಥರ ಕ್ರೀಮಿಶು ರಿಚ್ ಫೀಲಿಂಗು ಎಲ್ಲ ಬರೋದು. ಕೆನೆ ಹಾಕಿ ಇದು ಕೆನೆ ಕರಗೋವರೆಗೂ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು. ವಾವ್, ಸಿ ಹೌ ನೈಸ್ ಇಟ್ ಇಸ್. ಸೋ ಲವ್ಲಿ ಇಟ್ ಇಸ್. ನೆಕ್ಸ್ಟು ಚಪಾತಿಗೆ ಇದನ್ನು ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಈ ಕ್ರೀಮು ಮಿಕ್ಸ್ ಆಗಿ ಇದು ಕುದಿಯೋಕ್ಕೆ ಬಂದಿದೆ. ಈ ಸ್ಟೇಜಲ್ಲಿ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಅದು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಬೇಕು. ಸೊ ಕಸೂರಿ ಮೇಥಿ ಗ್ರೈಂಡ್ ಮಾಡ್ಕೊಂಡು ಹಿಂಗೆ ಕೈನಲ್ಲಿ ಹಾಕಿದ್ದೀನಿ. ಆ ಕಡೆ ನೋಡಿ ಹೆಂಚಿಟ್ಕೊಂಡಿದ್ದೀನಿ, ಈ ಕಡೆ ಚಪಾತಿ ಅರ್ದಿಟ್ಕೊಂಡಿದ್ದೀನಿ. ಕಂಪ್ಲೀಟ್ ರೆಡಿ ಆಯಿತು. ನೆಕ್ಸ್ಟು ಪ್ಲೇಟ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡೋದು. ಈ ಕಡೆ ಚಪಾತಿ ರೆಡಿ ಇದೆ. ಚಪಾತಿ ತೊಗೊಂಡು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಸ್ಟವ್ ಹರಿಸಿದೆ. ಆಮೇಲೆ ಇದು ಮಲಾಯ್ ಮೇಥಿ ಮಟರ್, ಅದನ್ನು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಫಸ್ಟ್ ಕ್ಲಾಸಾಗಿದೆ. ಇದನ್ನು ಒಲೆ ಆರಿಸ್ಬಿಟ್ಟು ಎರಡು ಬಿಸಿ ಬಿಸಿ ಇದೆ, ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದು ಪರೋಟ ಜೊತೆಗೆ, ಪುಲ್ಕ ಜೊತೆಗೆ, ತಂದೂರಿ ರೋಟಿ ಜೊತೆಗೆ, ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇಟ್ ಈಸ್ ಅ ಸೈಡ್ ಡಿಶ್ ಫಾರ್ ಚಪಾತಿ. ಜಾಸ್ತಿ ಖಾರ ಇಲ್ಲ ಅಂತ ಹೇಳಿದ್ನಲ್ಲ ಮೆಣಸಿನ್ಕಾಯಿ. ನಾನೀಗ ಊಟ ಮುಗಿಸ್ತೀನಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾರು ಆಸೆ ಇದ್ದರೆ ದಯವಿಟ್ಟು ಮನೆಗೆ ಬನ್ನಿ. ನೀವು ಮನೆಗೆ ಬಂದಾಗ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ, ಒಟ್ಟಿಗೆ ಇಬ್ಬರು ಊಟ ಮಾಡೋಣ. ಯು ಆರ್ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು.